ನಮಸ್ಕಾರ ವೀಕ್ಷಕರೇ, ರೀಸೆಂಟ್ ಆಗಿ ಚೈನಾ ಬಗ್ಗೆ ಇನ್ಫಾರ್ಮೇಶನ್ಗಳನ್ನ ಕೊಟ್ಟೆ. ಚೈನಾದಲ್ಲಿ ಅತಂತ್ರ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಸುಮಾರು 70 ಕೋಟಿ ಜನ ಅಂತ. ಈಗ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಜಪಾನ್ ಅಲ್ಲಿ ಸರಣಿ ಭೂಕಂಪಗಳನ್ನ ನೋಡ್ತಾ ಇದೀವಿ. ಜಪಾನ್ ಅಲ್ಲಿ ರಿಯೋ ತತ್ಸುಕಿ ಅನ್ನೋರು ಕೆಲವಷ್ಟು ವಿಷಯಗಳನ್ನ ಬರೆದು ಬಿಟ್ರು. ಅವರ ಒಂದು ಮಂಗ ಅಂದ್ರೆ ಒಂದು ಕತೆ ಬುಕ್ ಅಲ್ಲಿ ಕತೆ ರೀತಿ ಬರೆದ್ರು. ಅದರಲ್ಲಿ ತಿಳಿಸಿದ್ರು ಮುಂದೆ ಈ ತರ ಸುನಾಮಿ ಬರುತ್ತೆ, ಭೂಕಂಪಗಳು ಬರುತ್ತೆ, ಅದನ್ನ ಎದುರಿಸೋದಕ್ಕೆ ಸಿದ್ಧ ಆಗಿ ಅಂತ. ಈಗ ಜಪಾನ್ ಅಲ್ಲಿ ಅಂತ ಪರಿಸ್ಥಿತಿ, ಮೆಗಾ ಕ್ವೇಕ್ ಅಂತಾನೆ ಹೇಳಿದ್ದಾರೆ. ಅಂದ್ರೆ ಪ್ರಿಡಿಕ್ಷನ್ಗಳು ಸತ್ಯ ಆಗಿದಾವೆ, ಬಟ್ ಆದ್ರೆ ಇಂಪ್ಯಾಕ್ಟ್ ಗಳು ನಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೆಷ್ಟು ಜನ ಮಿಸ್ ಆಗಿದ್ದಾರೆ. ಜಪಾನ್ ಅಲ್ಲಿ ಬದುಕ್ತಾ ಇರುವಂತ ಭೂಮಿಗಳು ಕುಸಿತಾ ಇದೆ, ನೆಲಗಳು ಇದ್ದಕ್ಕಿದ್ದಾಗೆ ಕುಸಿದು ಆ ಜಾಗದಲ್ಲಿ ಇದ್ದಂತ ಮನೆಗಳೆಲ್ಲ ಬಿದ್ದೋಗ್ತಾ ಇದೆ. ರೀಸೆಂಟ್ ಆಗಿ ನಾನು ತಿಳಿಸಿದ್ದೆ, ಒಂದು ವಾರದಲ್ಲಿ 900 ಭೂಕಂಪ ಅಂತ. ಇಲ್ಲಿ ತೋರಿಸ್ತಾ ಇದ್ದ ನೋಡಿ 1600 ಭೂಕಂಪ ಒಂದು ವಾರದಲ್ಲಿ ಆಗಿರೋದು. ಜೊತೆಗೆ ಅಕ್ಕಪಕ್ಕ ಇರುವಂತ ಅಗ್ನಿ ಪರ್ವತಗಳಿಂದ ಹೊಗೆ ಆಡೋದಕ್ಕೆ ಶುರು ಆಗಿದೆ. ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ಜಪಾನ್ ಅಲ್ಲಿ ಎದುರಿಸ್ತಾ ಇದ್ದಾರೆ. ಸಮುದ್ರದ ಒಳಗಡೆ ಬದಲಾವಣೆಗಳಾಗ್ತಾ ಇದೆ. ಅಲ್ಲಿ ಆಗ್ತಾ ಇರೋ ಬದಲಾವಣೆಗಳ ಬಗ್ಗೆ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ಗಳು ಹೇಳ್ತಾ ಇರೋದು ಅದೇ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಸಿದ್ಧ ಆಗಿರ್ಬೇಕಷ್ಟೇ ನೀವು. ಭೂಕಂಪ ಬಂದ್ರು ಸಿದ್ಧ ಆಗಿ, ಸುನಾಮಿ ಬಂದ್ರು ಸಿದ್ಧ ಆಗಿ, ಇನ್ನೊಂದಾದ್ರೂ ಸಿದ್ಧ ಆಗಿ, ಒಟ್ನಲ್ಲಿ ನೀವಿರೋ ಜಾಗನ ಬಿಟ್ಟು ಓಡೋಗೋದಕ್ಕೆ ಸಿದ್ಧ ಆಗಿರಿ ಅಂತಾನೆ ಕರೀತಾರೆ. ಪೆಸಿಫಿಕ್ ಓಷನ್ ರಿಂಗ್ ಆಫ್ ಫೈರ್ ಏರಿಯಾ ಏನಿದೆ, ಆ ಜಾಗದಲ್ಲಿ ಇರುವಂತ ಭೂಭಾಗಗಳು ಎಲ್ಲಾ ಕೂಡ ಇದನ್ನ ಎದುರಿಸ್ಬೇಕಾಗತ್ತೆ. ಜಪಾನ್ ಆಗ್ಬೋದು, ಫಿಲಿಪೈನ್ಸ್ ಆಗ್ಬೋದು, ವಿಯೆಟ್ನಾಂ ಆಗ್ಬೋದು, ತೈವಾನ್ ಆಗ್ಬೋದು, ಈ ಕಡೆ ಇಂಡೋನೇಷ್ಯಾ, ನ್ಯೂಜಿಲ್ಯಾಂಡ್, ಆ ಕಡೆ ಅಮೇರಿಕಾ, ಎಲ್ಲಾ ಕಂಟ್ರಿಗಳು ಅದೇ ಪಾರ್ಟ್ ಅಲ್ಲಿ ಬರೋದ್ರಿಂದ ಅವರು ಹೇಳಿದ್ದು ಜಪಾನ್ ಅಲ್ಲಿ ಒಂದು ಮೆಗಾ ಸುನಾಮಿ ಅನ್ನೋದು ಬರುತ್ತೆ ಅಂತ. ರಿಯೋ ತತ್ಸುಕಿ ಅನ್ನೋರೊಬ್ರು ಅವರ ಮಂಗ ಅಂದ್ರೆ ಕತೆ ಬುಕ್ ಅಲ್ಲಿ ಬರೆದ್ರು. ಅವರು ಕತೆ ಬುಕ್ ಅಲ್ಲಿ ಬರೆದಂತ ವಿಷಯಗಳಲ್ಲಿ ಸುಮಾರು 15ರಲ್ಲಿ 12 ಕಂಪ್ಲೀಟ್ ಆಯ್ತು. ಇನ್ನ ಪ್ರಿಡಿಕ್ಟ್ ಮಾಡಿದ್ರಲ್ಲಿ ಒಂದ್ 2-3 ಮಾತ್ರ ಪೆಂಡಿಂಗ್ ಇದೆ. ಅದು ಯಾಕೆ ಆಗ್ಲಿಲ್ಲ ಅನ್ನೋ ಎಷ್ಟೋ ಜನರು ಪ್ರಶ್ನೆಗಳು ಉಟ್ಕೊಂಡ್ಬಿಡ್ತು. ಹೆಚ್ಚು ಕಡಿಮೆ ಜುಲೈ 5ನೇ ತಾರೀಕು ಆಸ್ಪಾಸ್ನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಮೆಗಾ ಅರ್ಥಕ್ವೇಕ್ ಅನ್ನೋದೊಂದು ಆಗತ್ತೆ. ಅದಾದ್ರೆ ಜಪಾನ್ ಅಲ್ಲಿ ಸುಮಾರು 2 ಲಕ್ಷ ಜನಕ್ಕೂ ಜಾಸ್ತಿ ಜನ ಇಂಪ್ಯಾಕ್ಟ್ ಆಗ್ತಾರೆ. ಸುನಾಮಿ ಅನ್ನೋದು ಕಾಡುತ್ತೆ. ಅರ್ಥಕ್ವೇಕ್ ಇಂದ ಅವರು ಗಳಿಸಿದ್ದಂತ ಮನೆಗಳಾಗ್ಬೋದು, ಆಸ್ತಿ ಪಾಸ್ತಿ ಎಲ್ಲಾ ಕೊಚ್ಕೊಂಡು ಹೋಗುತ್ತೆ ಅಂತಾನೆ ಈ ಮಂಗಾದಲ್ಲಿ ಅವ್ರು ಬರ್ದಿದ್ದು. ಬಟ್ ಆದ್ರೆ ಅದು 5ನೇ ತಾರೀಕು ನಡೀಲಿಲ್ವಲ್ಲ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ. ಸಮುದ್ರದ ಒಳಗಡೆ ಬದಲಾವಣೆ ಆಗ್ತಾ ಇದೆ, ಅದ್ರ ಅನುಭವ ಜಪಾನೀಸ್ಗೆ ಆಗ್ತಾ ಇದೆ. ಭೂಕಂಪಗಳು, ಬೇರೆ ಬೇರೆ ಅನಾಹುತಗಳನ್ನ ಜಪಾನ್ ಅವರು ಎದುರಿಸ್ತಾರೆ ಇದ್ದಾರೆ ಈಗಲೂ ಕೂಡ. ನೀವು ವರ್ಷ ಜಪಾನ್ ಅಲ್ಲಿ ಆಗುವಂತ ಅನಾಹುತಗಳನ್ನ ನೋಡೋದಾದ್ರೆ ಸುಮಾರು ಒಂದು ಅಂದಾಜು ಲೆಕ್ಕ 1500 ಭೂಕಂಪ ಜಪಾನ್ ಅಲ್ಲಿ ಆಗುತ್ತೆ. ಅದರಿಂದ ಎಷ್ಟೋ ಮನೆಗಳು ಅದು ಇದು ಲಾಸ್ ಆಗ್ತಾ ಇರುತ್ತೆ ಬಿಡಿ. ಆದ್ರೆ ಇವ್ರು ಹೇಳಿದ್ದೇನು, ಒಂದೇ ದಿನದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಭೂಕಂಪ ನೋಡಿರೋಕ್ ಸಾಧ್ಯ ಇಲ್ಲ, ಅಂತದಾಗುತ್ತೆ ಅಂದಿದ್ರು. ಸದ್ಯಕ್ಕಿನ್ನ ಆಗಿಲ್ಲ. ಆಗೋ ಚಾನ್ಸಸ್ ಬರುತ್ತಾ? ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಆಗಬಹುದು. 5ನೇ ತಾರೀಕು 2025 ಇದು ಮೆನ್ಷನ್ ಮಾಡಿದ್ರು ದ ಫ್ಯೂಚರ್ ಐಸಾ ಅನ್ನೋ ಒಂದು ಬುಕ್ ಅಲ್ಲಿ. ಬಟ್ ಆದ್ರೆ ಅದು ಆ ಟೈಮ್ಗೆ ಆಗಿಲ್ಲ, ಒಂಚೂರು ಮುಂದೆ ಹೋಗಿರೋ ಚಾನ್ಸಸ್ ಇದೆ. ಯಾಕೆ? ಕೆಲವಷ್ಟು ಅಡಕೆಗಳು, ಬೇಡಿಕೆಗಳು ದೇವ್ರನ್ನ ಮುಟ್ಟುತ್ತೆ ಅಂತಾರಲ್ಲ, ಆ ರೀತಿ ಮುಟ್ಟೇನಾದ್ರೂ ಬದಲಾವಣೆ ಆಗಿದ್ಯಾ? ಇಲ್ಲ. ಬಟ್ ಆದ್ರೆ ಅಲ್ಲಿ ಮುನ್ಸೂಚನೆ ಕೊಡ್ತಾ ಇದೆ, ನೀವು ಎಚ್ಚೆತ್ಕೊಳ್ಳಿ, ನೀವು ಈ ಜಾಗದಿಂದ ಹೋಗಿ ಅಂತ ಒಂದು ಮುನ್ಸೂಚನೆ ಕೊಡ್ತಾ ಇದೆಯಾ? ಯಾವಾಗ ಬೇಕಾದ್ರೂ ಆಗ್ಬೋದು ಅಂತ ಸೈಂಟಿಸ್ಟ್ಗಳೇ ಕೈ ಚೆಲ್ಲಿ ಕೂತಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇವತ್ತಾಗುತ್ತಾ, ನಾಳೆ ಆಗುತ್ತಾ, ನಾಡಿದ್ದಾಗುತ್ತಾ ಅಂತ ಭಯದಲ್ಲೇ ಬದುಕಬೇಕು. ಆ ಭಯದಲ್ಲೇ ಈಗ ಜನ ಅಲ್ಲಿ ಬದುಕ್ತಾ ಇದ್ದಾರೆ. ಇದಕ್ಕಿಂತ ಇನ್ನ ಕಷ್ಟದ ಪರಿಸ್ಥಿತಿ ಬೇಕಾ? ಯಾಕೆ ಅಂದ್ರೆ ಆಗೋಗ್ಬಿಟ್ರೆ ಅಟ್ಲೀಸ್ಟ್ ಏನೋ ಒಂದು ಆಯ್ತು ಬಿಡಪ್ಪ, ನಾವು ಹೊಸ ಜೀವನ ಕಟ್ಕೊಳ್ಳೋಣ ಅನ್ಬೋದು. ಬಟ್ ಅಲ್ಲಿ ಪರಿಸ್ಥಿತಿ ಯಾವ ತರ ಇದೆ, ಈಗಾಗುತ್ತಾ, ನಾಳೆ ಆಗುತ್ತಾ, ನಾಡಿದ್ದಾಗುತ್ತಾ, ಆದ್ರೆ ನಾವೇನ್ ಮಾಡ್ಬೇಕು ಅನ್ನೋ ಭಯದಲ್ಲಿ ಜನ ಬದುಕುವಂತ ಪರಿಸ್ಥಿತಿ. ಮಾಮೂಲಿಯಾಗಿ ತಗೊಳ್ಳೋದಾದ್ರೆ ಡೆಡ್ಲಿಯೆಸ್ಟ್ ಅರ್ಥಕ್ವೇಕ್ಗಳು ಎಷ್ಟೆಷ್ಟೋ ಆಗಿದೆ. ಆದ್ರೆ ಈಗ ಅವ್ರು ಬರ್ದಿದ್ದು 9.2, ಇದಕ್ಕಿಂತ ಜಾಸ್ತಿ ಇರುವಂತ ದೊಡ್ಡ ಮಟ್ಟದ ಅರ್ಥಕ್ವೇಕ್ ಅನ್ನೋದು ಆಗುತ್ತೆ. ಪ್ಲಸ್ ಸುನಾಮಿ ಅನ್ನೋದು ಒಂದು ಬಂದು ತೀರ ಪ್ರದೇಶಗಳು ಏನಿದೆ ಆ ತೀರ ಪ್ರದೇಶಗಳನ್ನ ಕೊಚ್ಕೊಂಡು ಹೋಗುತ್ತೆ ಅಂತ ಕೂಡ ಹೇಳಿದ್ರು. ಅದಕ್ಕೆ ಜಪಾನ್ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ನೋಡ್ತಾ ಇರ್ಬೋದು, ಅವ್ರು ಅದನ್ನೇ ತಿಳಿಸ್ತಾರೆ. ಎಲ್ಲರೂ ಕೂಡ ಸೈಂಟಿಸ್ಟ್ಗಳು ತಿಳಿಸ್ತಾ ಇರೋದು ಒಂದೇ, ರಿಂಗ್ ಆಫ್ ಫೈರ್ ಪೋರ್ಷನ್ ಏನಿದೆ ಅಲ್ಲಿ ಒಂದು ಪೆಸಿಫಿಕ್ ಪ್ಲೇಟು ಮತ್ತೆ ಏಷಿಯನ್ ಪ್ಲೇಟ್ ಜಾಯಿನಿಂಗ್ ಪಾಯಿಂಟ್ ಅನ್ನೋದಿದೆ. ಆ ಪಾಯಿಂಟ್ ಅಲ್ಲಿ ಅವಾಗ ಭೂಕಂಪಗಳು ನಡೀತಾ ಇರುತ್ತೆ. ಈಗ ಅದು ಜಾಸ್ತಿ ಆಗಿದೆ. ಸುಮಾರು ಒಂದು ವಾರದಲ್ಲಿ 1,500 ಭೂಕಂಪಗಳಾಗಿದೆ. ಒಂದು ವರ್ಷಕ್ಕೆ ಆಗ್ಬೇಕಾಗಿದ್ದು ಒಂದು ವಾರದಲ್ಲಿ ಆಗಿದೆ. ಅಂದ್ರೆ ಮೇಜರ್ ಆಗಿ ಏನೋ ಒಂದು ಆಗ್ತಾ ಇದೆ ಅನ್ನೋದು ಜಪಾನ್ ಅವ್ರಿಗೆ ಅರ್ಥ ಇದೆ. ಅದಕ್ಕೆ ಈಗ ಸಿದ್ಧ ಆಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಕ್ಕಪಕ್ಕದಲ್ಲಿರುವಂತ ಮನೆಗಳೆಲ್ಲ ಬೀಳ್ತಾ ಇದೆ. ಅವ್ರು ತೋರಿಸ್ತಾರೆ ನೋಡಿ, ಟೋಕಿಯೋ ಆಗ್ಬೋದು, ಈ ಕಡೆ ನಾನ್ಕಿ ಟ್ರೋಫ್, ಈ ಐಲ್ಯಾಂಡ್ ಗಳಿಂದ ಈ ಡಿಸ್ಟೆನ್ಸ್ ಗಳಲ್ಲಿ ಹತ್ತತ್ರ ಭೂಕಂಪಗಳು ಜಾಸ್ತಿ ಆಗಿದೆ.
ಎಷ್ಟೋ ಮನೆಗಳು ಬಿದ್ದೋಗ್ತಾ ಇದೆ. ಬಹುಮಹಡಿ ಕಟ್ಟಡಗಳು ಅಂತೀವಲ್ಲ, ಅದ್ರ ಮಧ್ಯೆ ಜನ ಇನ್ನ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಆಲ್ರೆಡಿ ಈ ಸಣ್ಣ ಪುಟ್ಟ ಭೂಕಂಪಗಳಿಂದ 200ರಿಂದ 300 ಜನ ಮಿಸ್ಸಿಂಗು ಆಗಿದ್ದಾರೆ. ಪ್ಲಸ್ 300ಕ್ಕೂ ಜಾಸ್ತಿ ಡೆತ್ ಅನ್ನೋದು ಆಲ್ರೆಡಿ ಆಗೋಗಿದೆ. ಇನ್ನ ಜಾಸ್ತಿ ಆಗುವ ಸಂಭವ ಇರ್ಬೋದು, ಗೊತ್ತಿಲ್ಲ, ಸಿಗ್ತಾ ಇಲ್ಲ. ಒಟ್ನಲ್ಲಿ ಜಪಾನ್ ನ್ಯೂಸ್ ಗಳಲ್ಲಿ ಅಲ್ಲಿರುವಂತ ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಜಪಾನ್ ಟೂರಿಸಂ ಅನ್ನೇ ಎಷ್ಟೋ ಕಡೆ ಕ್ಯಾನ್ಸಲ್ ಮಾಡಿದ್ದಾರೆ. ಸಮುದ್ರ ತೀರ ಪ್ರದೇಶಗಳೇನಿತ್ತು ಆ ಜಾಗದಲ್ಲೆಲ್ಲ ಅರ್ಥಕ್ವೇಕ್ ಬಂದ್ರೆ ರೆಸ್ಕ್ಯೂ ಮಾಡೋದು ಕಷ್ಟ ಆಗ್ಬೋದು ಅಂತ ಟೂರಿಸಮ್ನೇ ಕ್ಯಾನ್ಸಲ್ ಮಾಡಿದೆ ಜಪಾನ್ ಗೌರ್ಮೆಂಟ್ ಅಂತ ರೀಸೆಂಟ್ ಪ್ರೋಗ್ರಾಮ್ ಅಲ್ಲೂ ನಾನು ತಿಳಿಸಿದ್ದೆ. ಈಗಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾವಾಗ ಬರುತ್ತೆ ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಪ್ಲಸ್ ಟೊಕೊರಾ ಐಲ್ಯಾಂಡ್ ಸುತ್ತಮುತ್ತಾನೆ ಸುಮಾರು 600ಕ್ಕೂ ಜಾಸ್ತಿ ಭೂಕಂಪ ರೀಸೆಂಟ್ ಆಗಿ ಒಂದು 4 ದಿನದಲ್ಲಿ ಆಗಿರುವಂಥದ್ದು. ಇನ್ನೊಂದು ವಿಡಿಯೋದಲ್ಲಿ ನಾವು ತಿಳಿಸಿದ್ವಿ ಎಷ್ಟೆಷ್ಟೋ ಬಾಂಬ್ಗಳು 2ನೇ ಮಹಾಯುದ್ಧದ ಸಮಯದಲ್ಲಿ ಆ ಜಾಗದಲ್ಲಿ ಬಿದ್ದಿದ್ವು. ಅಲ್ಲಿ ಬಿದ್ದಿರುವಂತ ಈ ಬಾಂಬ್ಗಳು ಆಕ್ಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ 1 ಮೆಗಾಟನ್ ಇರುವಂತ ಕೆಲವೊಂದು ಬಾಂಬ್ಗಳಿದೆ. ಆ ಬಾಂಬ್ ಎಕ್ಸ್ಪ್ಲೋಡ್ ಆಯ್ತು ಅಂದ್ರೆ ಇನ್ನ ದೊಡ್ಡ ಮಟ್ಟದ ಭೂಕಂಪಗಳು ಬರಬಹುದು. ದೊಡ್ಡ ಮಟ್ಟದ ಭೂಕಂಪ ಬಂದ್ರೆ ಯಾವ ಮಟ್ಟಕ್ಕೆ ಇರುತ್ತೆ, ಈಗಿರುವಂತ ಪರಿಸ್ಥಿತಿನೇ ಎದುರಿಸೋದಕ್ಕೆ ಆಗ್ತಾ ಇಲ್ಲ ಜಪಾನ್. ಇನ್ನ ದೊಡ್ಡ ಮಟ್ಟದ ಬಂದ್ರೆ ಪರಿಸ್ಥಿತಿ ಏನಾಗುತ್ತೆ ಹೇಳೋದಕ್ಕಾಗೋದಿಲ್ಲ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಕಾಲಜ್ಞಾನಿಗಳು ಹೇಳಿದ್ದು ನಡೆಯುತ್ತೆ, ಬಟ್ ಆದ್ರೆ ಒಂದು 4-5 ದಿನ ವೇರಿಯೇಷನ್ ಆಗ್ಬೋದು. ಯಾಕೆ ನಡೀಲಿಲ್ಲ ಅಂತ ಯೋಚನೆ ಮಾಡ್ತೀವಿ ಹೊರ್ತು ಅವ್ರು ಹೇಳಿ ಸುಳ್ಳು ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಆದ್ರೆ ಒಂದೊಂದಕ್ಕೆ ಒಂದೊಂದು ಸಮಯ ಬರ್ಬೇಕಲ್ಲ. ಅವ್ರು ಹೇಳಿದ ಡೇಟ್ ಸರಿ ಇರ್ಬೋದು, ಆದ್ರೆ ನಾವಿರುವಂತ ಡೇಟ್ ವೇರಿಯೇಷನ್ ಇರ್ಬೋದು. ನಾವು ನಂಬಿರುವಂತ ಕ್ಯಾಲೆಂಡರೇ ವೇರಿಯೇಷನ್ ಇರ್ಬೋದಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ರೀಸೆಂಟ್ ಆಗಿ ಅಂತ ವಿಷಯಗಳನ್ನೇ ನಾನು ತಿಳಿಸಿದ್ದು. ಇಥಿಯೋಪಿಯನ್ ಕ್ಯಾಲೆಂಡರ್ ನಂಬೋದಾದ್ರೆ ಈಗ ನಾವಿರುವಂತ ವರ್ಷ 2018-19. ಒಂದೊಂದು ಕ್ಯಾಲೆಂಡರ್ ಒಂದೊಂದು ರೀತಿ ಹೇಳುತ್ತೆ. ಇನ್ನ ಕೆಲವೊಂದು ಕ್ಯಾಲೆಂಡರ್ ಅಲ್ಲಿ ಒಂದು 4 ತಿಂಗಳು ವೇರಿಯೇಷನ್ ಕೂಡ ಇದೆ ಅಂತ ಹೇಳ್ತಾರೆ. ಯಾವ ಕ್ಯಾಲೆಂಡರ್ ನಂಬೋದು? ಇವ್ರು ಬರೆದಿದ್ದು ಯಾವಾಗ ಈ ಕಥೆನ ಅಂದ್ರೆ ಈ ಕತೆ ಬುಕ್ ನ 1999ರಲ್ಲಿ 15ರಲ್ಲಿ 12 ನಡೆದಿದೆ ಅಂದ್ರೆ ಇನ್ನೊಂದು 3 ನಡೆಯೋ ಚಾನ್ಸಸ್ ಇರಬಹುದಲ್ಲ. ನಡೆದೇನೂ ಇರಬಹುದು, ಬಟ್ ಆದ್ರೆ 90% ನಡೆಯುತ್ತೆ ಅನ್ನೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಈಗ ಜನ ಅಲ್ಲಿ ಎದುರ್ತಾ ಇರೋದು. ಏನು ಆಗಲ್ಲ ಅನ್ನೋ ಹಾಗಾಗಿದ್ರೆ ಜನ ಯಾಕೆ ಎದುರ್ತಾ ಇದ್ರು, ಯಾಕೆ ಇರೋ ಜಾಗ ಬಿಟ್ಟು ಹೋಗ್ತಾ ಇದ್ರು, ಇರೋಬ್ಬರ ಆಸ್ತಿಗಳನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ರು? ಜನಕ್ಕೆ ಗೊತ್ತಿದೆ, ಅವ್ರು ಬರ್ದಿದ್ರಲ್ಲಿ ಆಲ್ರೆಡಿ ಇಷ್ಟು ನಡೆದಿದೆ ಅಂದ್ರೆ ಇದು ನಡೆಯುವಂತ ಚಾನ್ಸಸ್ ಇದೆ. ಅದಕ್ಕೋಸ್ಕರನೇ ಅವ್ಯಾಕ್ಯುಯೇಷನ್ ಅನ್ನೋದು ಎಷ್ಟೆಷ್ಟೋ ದ್ವೀಪಗಳಲ್ಲಿ ನಡೀತಾ ಇದೆ. ಜಪಾನ್ ಸುತ್ತಮುತ್ತ ಎಷ್ಟೆಷ್ಟು ಸಣ್ಣ ಪುಟ್ಟ ದ್ವೀಪಗಳಿದೆ, ಅಲ್ಲಿರುವಂತ ಮನೆಗಳು ಈ ಭೂಕಂಪಕ್ಕೆ ನಡುಗಿ ಮನೆಗಳು ಬಿದ್ದೋಗ್ತಾ ಇದೆ. ಅದರಿಂದ ಬಚಾವಾಗೋದಕ್ಕೇನೆ ಎವ್ಯಾಕ್ಯುಯೇಷನ್ ಮಾಡ್ತಾ ಇದ್ದಾರೆ ಜಪಾನೀಸ್. ಸಣ್ಣ ದ್ವೀಪಗಳಲ್ಲಿದ್ರೆ ಅವ್ರನ್ನ ಬಚಾವ್ ಮಾಡೋದಕ್ಕೂ ಆಗೋದಿಲ್ಲ ಅಂತ ಮೇಜರ್ ಸಿಟಿಗಳ ಕಡೆ ಇವ್ರನ್ನ ಶಿಫ್ಟ್ ಮಾಡ್ತಾ ಇದೆ ಜಪಾನ್ ಗೌರ್ಮೆಂಟ್. ರೀಸೆಂಟ್ ಆಗಿ 25 ವರ್ಷಗಳು ಲೆಕ್ಕ ಹಾಕೊಳ್ಳೋದಾದ್ರೆ ಈಗ ಆಗ್ತಾ ಇರುವಂತ ಅನುಭವಗಳು ಡಿಫ್ರೆಂಟ್ ಆಗಿದೆ. ಸುಮಾರು 1,500 ಭೂಕಂಪ 1 ವಾರದಲ್ಲಿ. ಹಾಕೊಳ್ಳಿ. ಏನು ಆಗ್ತಾ ಇಲ್ಲ ಅಂತ ಅನ್ಕೋಬೇಡಿ, ಆಗ್ತಾ ಇದೆ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಅನಾಹುತ, ನಮಗ್ ಗೊತ್ತಿಲ್ಲ ಅಷ್ಟೇ. ಅನಾಹುತಕ್ಕೆ ಸಾಕ್ಷಿ ಕಣ್ಮುಂದೆ ಇದೆ, ಇನ್ನ ನಡೆಯುತ್ತೆ ಮೆಗಾ ಅನಾಹುತಗಳು ಅಂತ ಹೇಳ್ತಿದ್ರೆ ನೋಡೋಣ. ನಡೀಬಹುದು, ನಡೀದೇ ಇದ್ರೆ ಒಳ್ಳೇದೇ ಅಲ್ವಾ. ಪಾಪ ಅವ್ರು ಏನ್ ಮಾಡಿದ್ದಾರೆ, ಯಾರೋ ಮಾಡೋ ತಪ್ಪಿಗೆ ಯಾರೋ ಬಲಿ ಆಗ್ಲೇಬೇಕಾಗತ್ತೆ. ಪ್ರಕೃತಿ ಅದನ್ನ ನಿರ್ಧರಿಸುತ್ತೆ ಬಿಡಿ. ಇದು ಇವಾಗ ಅಂತಲ್ಲ, ಯುಗಗಳಿಂದ ನಡ್ಕೊಂಡ್ ಬಂದಿರೋದು. ಬಟ್ ಅದನ್ನ ಕೆಲವೊಬ್ರಿಗೆ ಎಚ್ಚರಿಸಿರುತ್ತೆ, ಮುನ್ಸೂಚನೆ ಕೊಟ್ಟಿರುತ್ತೆ, ಇದರ ನಡೆಯುತ್ತೆ, ನೀನ್ ಇಲ್ಲಿಂದ ಹೋಗಿ ಬಚಾವ್ ಆಗಪ್ಪ ಅಂತ ಕೆಲಸ ನಾವು ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ಮೂರ್ಖರಾಗ್ತೀವಿ ಅಷ್ಟೇ. ಇನ್ನ ಈ ತರದ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.